ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ. ಪಂಚ ರಾಜ್ಯಗಳ ಚುನಾವಣೆ ದಿನಾಂಕ ಪ್ರಕಟ ಆಗಿದೆ. ಏಪ್ರಿಲ್ 9ರಂದು ಚುನಾವಣೆ ನಡೆಯುತ್ತೆ. ಸೊ ಈ ಚುನಾವಣೆ ಏನಿದೆ ಇದು BJP ಮತ್ತು ಕಾಂಗ್ರೆಸ್ ಎರಡಕ್ಕೂ ಅಗ್ನಿ ಪರೀಕ್ಷೆ ಅಂತ ನಾನು ಅಂದ್ಕೊಂಡಿದ್ದೆ. ಈ 5 ರಾಜ್ಯಗಳು ಏನಿವೆ ಆ ರಾಜ್ಯಗಳು ಯಾವುದು ಅಂತ ನಿಮಗೆ ಗೊತ್ತಿದೆ. ತಮಿಳುನಾಡು, ಪುದುಚೇರಿ, ಕೇರಳ, ಪಶ್ಚಿಮ ಬಂಗಾಳ, ಅಸ್ಸಾಂ. ಇದರಲ್ಲಿ BJP ಅಧಿಕಾರದಲ್ಲಿ ಇರೋದು ಅಸ್ಸಾಂ ಮಾತ್ರ. ಉಳಿದ ಯಾವ ರಾಜ್ಯಗಳು ಕೂಡ BJPಯ ರಾಜ್ಯಗಳಲ್ಲ. ಇನ್ನು ಕಾಂಗ್ರೆಸ್ ನೋಡಿದ್ರೆ ಕಾಂಗ್ರೆಸ್ನ ಕರ್ನಾಟಕದಲ್ಲಿ 2 ಕ್ಷೇತ್ರಗಳ ಉಪಚುನಾವಣೆ ನಡೆಯುತ್ತೆ. ಅದು ಸಿದ್ದರಾಮಯ್ಯ, DK ಶಿವಕುಮಾರ್ ಇಬ್ಬರಿಗೂ ಕೂಡ ಒಂದು ರೀತಿಯ ಅಗ್ನಿ ಪರೀಕ್ಷೆ ಇದ್ದಂತೆ. ಇನ್ನು ಈ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಕ್ಕೆ ಚಾನ್ಸಸ್ ಇರುವುದು ಕೇರಳದಲ್ಲಿ. ಈಗ ಕೇರಳಂ ಅದು ಹೆಸರು ಬದಲು ಮಾಡಿದ್ದಾರೆ. ಸೊ ಅಲ್ಲಿ LDF ಮತ್ತು UDF ನಡುವಿನ ಜಿದ್ದಾಜಿದ್ದಿ ಇದ್ದೇ ಇರುತ್ತೆ. LDF ಅಥವಾ UDF ಬರುತ್ತೆ. ಇದರ ನಡುವೆ ಇನ್ರೋಡ್ ಮಾಡುವುದಕ್ಕೆ BJP ಇಸ್ ಟ್ರೈಂಗ್ ಇಟ್ಸ್ ಬೆಸ್ಟ್. ಆದರೆ ಸುಲಭ ಅಲ್ಲ. ಇನ್ನು ತಮಿಳುನಾಡಿನಲ್ಲೂ ಹಾಗೇನೆ. ತಮಿಳುನಾಡಲ್ಲಿ ಏನಾದರೂ ಮಾಡಿ ತನ್ನ ಹೆಜ್ಜೆ ಗುರುತನ್ನು ಮೂಡಿಸಬೇಕು ಅಂತೇಳಿ BJP ಟ್ರೈ ಮಾಡ್ತಾ ಇದೆ. ಅದು ಎಷ್ಟು ಮಟ್ಟಿಗೆ ಸಾಧ್ಯ ಇಲ್ಲ ಗೊತ್ತಿಲ್ಲ. ಅಸ್ಸಾಂ BJP ಅಧಿಕಾರದಲ್ಲಿದೆ. ಆದರೆ ಅಲ್ಲಿಯ ಇಡೀ ವಾತಾವರಣ ಹೇಗಿದೆ ಅಂತ ಹೇಳುವುದು ಕಷ್ಟ. ಒಂಥರ ಅಸ್ಸಾಂ ಮುಖ್ಯಮಂತ್ರಿ ಶರ್ಮಾಜಿ ಅವರು ತೆಗೆದುಕೊಂಡಂಥ ಕೆಲವು ತೀರ್ಮಾನಗಳು, ಅವರು ಹೇಳಿಕೆಗಳು ಇಡೀ ಸಮಾಜವನ್ನು ಡಿವೈಡ್ ಮಾಡಿ ಹಾಕ್ಬಿಟ್ಟಿದೆ. ಇಡೀ ಬೆಂಕಿ ಹಚ್ಚುವ ಒಂದು ಕೆಲಸದಲ್ಲಿ ವಿಶ್ವಾಸ್ ಶರ್ಮಾ ಅವರು ನಿರತರಾಗಿದ್ದಾರೆ. ಸೊ ಅದರಿಂದ ಅಲ್ಲಿ ಏನಾಗುತ್ತೆ ಹೇಳೋದು ಕಷ್ಟ. BJP ಬಹಳ ಮುಖ್ಯವಾದ್ದೇನು ಗೊತ್ತಾ, ಪಶ್ಚಿಮ ಬಂಗಾಳದಲ್ಲಿ BJP ಏನಾದರೂ ಇನ್ರೂಡ್ ಮಾಡುತ್ತಾ, ಅಲ್ಲಿ ಪವರ್ಫುಲ್ ಆಗಿದೆ BJP ಪಶ್ಚಿಮ ಬಂಗಾಳದಲ್ಲಿ. ದೀದಿಯನ್ನು ಏನಾದರೂ ಅಧಿಕಾರದಿಂದ ಇಳಿಸೋದ್ರಲ್ಲಿ BJP ಯಶಸ್ವಿ ಆಗತ್ತಾ ಅನ್ನುವ ಪ್ರಶ್ನೆ ಇದೆ. ಆದರೆ ಅದು ಸುಲಭ ಅಲ್ಲ. ಯಾವುದೇ ಚುನಾವಣೆ ಇರಲಿ, ನಾನು ಚುನಾವಣೆಯಲ್ಲಿ ನೋಡಿದ ಹಾಗೆ ನನ್ನ ಪತ್ರಿಕೋದ್ಯಮದ ಬದುಕಿನಲ್ಲಿ ಒಂದು ಚುನಾವಣೆಯಲ್ಲಿ ಒಂದು ಅಂಡರ್ ಕರೆಂಟ್ ಉಂಟಾದರೆ ಆಗ ಫಲಿತಾಂಶ ಬೇರೆ ಬರುತ್ತೆ. ಅದ್ರ ಜೊತೆಗೆ ಪ್ರತಿ ಚುನಾವಣೆಯಲ್ಲಿ ಪಾರ್ಲಿಮೆಂಟಲ್ಲಿ ಟೇಕ್ ಒಂದು ಇಶ್ಯೂ ಎಮರ್ಜ್ ಆಗುತ್ತೆ. ಆ ಇಶ್ಯೂ ಯಾವುದೋ ಅನ್ನೋದರ ಮೇಲೆ ಚುನಾವಣಾ ಫಲಿತಾಂಶ ನಿರ್ಧಾರ ಆಗುತ್ತೆ. ಯಾವುದೋ ಒಂದು ಪ್ರಬಲವಾದ ಇಶ್ಯೂ ಇದ್ದರೆ ಸೊ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡುವ ಬೇರೆ ಬೇರೆ ವಿಚಾರಗಳು ನೇಪಥ್ಯಕ್ಕೆ ಸರಿಬಿಡ್ತವೆ. ಬಹಳ ಪ್ರಮುಖ ಆಗಿದ್ದರೆ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕಕ್ಕೆ ಬನ್ನಿ. ನಾನು ಇನ್ನೂ ಎಲ್ಲೋ ಹೇಳ್ತಾ ಇದ್ದೆ. ಕರ್ನಾಟಕದಲ್ಲಿ ಏನು ಈ ಉಪಚುನಾವಣೆ ಏನಿದೆ, 2 ಕ್ಷೇತ್ರಗಳ ಉಪಚುನಾವಣೆ, ಈ ಚುನಾವಣೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 2028ರ ಚುನಾವಣೆಯ ಒಂದು ದಿಕ್ಸೂಚಿ ಆಗಬಹುದು ಅಷ್ಟೇ. ಸೊ ಇಲ್ಲಿ 2-3 ಪ್ರಶ್ನೆಗಳಿವೆ ಬಹಳ ಮುಖ್ಯವಾಗಿ ಕರ್ನಾಟಕದ ಈ 2 ಕ್ಷೇತ್ರಗಳ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ. ಒಂದು, ಕರ್ನಾಟಕದ ಜನ ಈ ರಾಜಕೀಯ ಗೊಂದಲಗಳು ಏನಿವೆ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆಯದ್ದು, ಅದರ ಬಗ್ಗೆ ಯಾವ ತೀರ್ಪು ನೀಡ್ತಾರೆ. ಅದರಿಂದ ಇಫ್ ದೇ ಆರ್ ಫೆಡ್ ಅಪ್ ದೆನ್ ಅವರು ಅವಾಗ ಕಾಂಗ್ರೆಸ್ಸನ್ನು ಮೂಲೆಗೆ ತಳ್ಳಬಹುದು. ಇಲ್ಲ ಗ್ಯಾರಂಟಿ ಅವ್ರ ಕೈ ಹಿಡಿದ್ರೆ ಸೊ ಕಾಂಗ್ರೆಸ್ ಗೆಲ್ಲಬಹುದು. ಸೊ ಇದೊಂದು ರೀತಿ ಆ್ಯಸಿಡ್ ಟೆಸ್ಟ್ ಇದ್ದಾಗೆ ಅಂತ. ಆ್ಯಸಿಡ್ ಟೆಸ್ಟ್ ಇನ್ ದ ಸೆನ್ಸ್ ಯು ಸಿ ದಟ್ ಗ್ಯಾರಂಟಿಗಳು ಇನ್ನೂ ಕೂಡ ಜನರ ಪ್ರೀತಿ ವಿಶ್ವಾಸವನ್ನು ಕಾಂಗ್ರೆಸ್ ಹಿಡಿದಿರೋದರಲ್ಲಿ ಸಾಧ್ಯ ಆಗಿದೆಯಾ ಅಂತ. ಅದರ ಜೊತೆಗೆ ಯು ಸಿ ದಟ್ ಅಹಿಂದ ರಾಜಕಾರಣ ಏನಿದೆ, ಈ ಅಹಿಂದ ರಾಜಕಾರಣ ಕಾಂಗ್ರೆಸ್ಸನ್ನು ಅಧಿಕಾರದಲ್ಲಿಟ್ಟಿದೆ. ಇದರ ವಿರುದ್ಧ ಯು ಸಿ ದಟ್ ಮೇಲ್ಜಾತಿಗಳ ರಾಜಕಾರಣ ಪುಟದ ನಿಲ್ಲುವ ಚಾನ್ಸಸ್ ಇದೆಯಾ. ಲಿಂಗಾಯತ್ ಆ್ಯಂಡ್ ಒಕ್ಕಲಿಗರು, ಬ್ರಾಹ್ಮಣರು ಒಂದಾಗ್ಬಿಟ್ಟು ಈ ಅಹಿಂದ ರಾಜಕಾರಣದ ವಿರುದ್ಧ ತೊಡೆ ತಟ್ತಾರ, ಈ ಪ್ರಶ್ನೆಗಳಿದೆ. ಅದರ ಜೊತೆಗೆ ಸ್ಥಳೀಯ ವಿಚಾರಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ದಾವಣಗೆರೆ ತೆಗೆದುಕೊಳ್ಳಿ ನೀವು. ದಾವಣಗೆರೆಯಲ್ಲಿ ಲಿಂಗಾಯತ್ ಮತ್ತು ಮುಸ್ಲಿಮರ ಓಟು, ಈ ದಾವಣಗೆರೆ ದಕ್ಷಿಣ ಕ್ಷೇತ್ರ ಶಾಮನೂರು ಅವರು ರಿಪ್ರೆಸೆಂಟ್ ಮಾಡ್ತಾಯಿದ್ರು, ಅವ್ರು ತೀರ್ಕೊಂಡಿದ್ದಾರೆ.
ಸೊ ಅದರಿಂದ ಈ ಕ್ಷೇತ್ರದಲ್ಲಿ ಮುಸ್ಲಿಮರು ಏನು ಮಾಡ್ತಾರೆ, ಲಿಂಗಾಯತರಿಗೆ ಟಿಕೆಟ್ ಸಿಕ್ಕದೆ ಏನಾಗುತ್ತೆ, ಮುಸ್ಲಿಮ್ ಟಿಕೆಟ್ ಸಿಕ್ಕದೆ ಏನಾಗುತ್ತೆ, ಇಂಥ ಪ್ರಶ್ನೆಗಳು ಇವೆ. ಸೊ ಇನ್ನು ಬಾಗಲಕೋಟೆ ಬದಲಾಗಿ HI ಮೇಟಿಯವರು ಸಿದ್ದರಾಮಯ್ಯವರಿಗೆ ಬೇಕಾದವರು ಕುರುಬರು, ಅಲ್ಲಿ ಕುರುಬರು ಲಿಂಗಾಯತರೆಲ್ಲ ಓಟ್ಗಳಿದೆ, ಅಲ್ಲಿ ಏನಾಗುತ್ತೆ ನೋಡಬೇಕು. ಇದು ಕರ್ನಾಟಕ ಸಂಬಂಧಪಟ್ಟ ಹಾಗೆ. ಇನ್ನು ಕೇರಳಕ್ಕೆ ಬಂದ ಹಾಗೆ ಕೇರಳದಲ್ಲಿ ಒಂದು ಮಾತು ಕೇಳಬಾರ್ದೆ, ಈ ಬಾರಿ ದಟ್ UDF ಬರಬಹುದು ಅಂತ, ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬರಬಹುದು ಅನ್ನುವ ಒಂದು ಸುದ್ದಿ ಇದೆ, ಮಾಹಿತಿ ಇದೆ. LDF 2 ಟರ್ಮ್ ಆಯಿತು, ಜನ ಕೇರಳದಲ್ಲಿ ಹಾಗೇನೆ ಒಂದು ಸಲ UDF, ಇನ್ನೊಂದು ಸಲ LDF, ಒಂದು ಸಲ LDF, ಒಂದು ಸಲ UDF, ಅವರ ಕಾಂಗ್ರೆಸ್ ಹಾಗೇನೆ. ಎಲ್ಲೆಡೆ BJP ಟ್ರೈ ಮಾಡ್ತಾ ಇದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಕೇರಳದ ಮತದಾರರನ್ನು ಸೆಳೆಯೋದರಲ್ಲಿ ಯಶಸ್ವಿ ಆಗುತ್ತೆ ಹೇಳೋದು ಕಷ್ಟ. ಯಾಕೆಂದರೆ ಕೇರಳದಲ್ಲಿ ಸಾಕ್ಷರತಾ ಪ್ರಮಾಣ ಹತ್ತತ್ರ 100% ಇದೆ. ನೀವು ಎಲ್ಲಿ ಸಾಕ್ಷರತಾ ಪ್ರಮಾಣ ಜಾಸ್ತಿ ಇರುತ್ತೋ ಅಲ್ಲಿ ಧರ್ಮ ವರ್ಕೌಟ್ ಆಗಲ್ಲ. ಯಾವ ರಾಜ್ಯದಲ್ಲಿ ಜನ ಸಾಕ್ಷರರಾಗಿರ್ತಾರೋ ಅವರು ಕೋಮುವಾದಿ ರಾಜಕಾರಣವನ್ನು ತಳ್ಳಹಾಕ್ತಾರೆ, ಒಪ್ಕೊಳ್ಳಲ್ಲ. ಆದ್ದರಿಂದ ನೋಡಿ, ನೀವು ದಕ್ಷಿಣದಲ್ಲಿ ನೋಡಿ, ಈಗ ನಾನು ಹೇಳಿದಂತೆ ಆಸಾಂ ಬಿಡಿ, ಆಸಾಂ ಬೇರೆ ಬೇರೆ ಕಾರಣಕ್ಕಾಗಿ BJP ತೆಕ್ಕೆ ಹೋಗಿದೆ. ಅಲ್ಲಿ ಆಸಾಮಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಕೂಡ ಇತ್ತು. ಆಸಾಮನ್ನು ಬಿಟ್ಬಿಡಿ. ಸೊ ನೀವು ಒಂದು ಆಸಾಮನ್ನು ಬಿಟ್ಟರೆ ನೀವು ದಕ್ಷಿಣ ರಾಜ್ಯಗಳೇ, ಎಸ್ಪೆಷಲಿ ಈ ಚುನಾವಣೆ ನಡೆಯುವಂತಹ ದ್ರಾವಿಡ ನಾಡು ಅಂತ ಕರಿತೀನಿ ನಾನು. ಪುದುಚೇರಿ ಆಗಲಿ, ದಟ್ ನಮ್ಮ ಚೆನ್ನೈನ, ಸೊ ಅಲ್ಲಿರುವ ದ್ರಾವಿಡ, ಇದು ತಮಿಳುನಾಡು. ಸೊ ಅಲ್ಲಿ ನೀವು ಕೋಮುವಾದಿ ರಾಜಕಾರಣ ವರ್ಕ್ ಆಗೋದು ಕಷ್ಟ. ಕೋಮುವಾದಿ ರಾಜಕಾರಣ ವರ್ಕ್ ಆಗಿದ್ರೆ BJP ಅಧಿಕಾರಕ್ಕೆ ಬರಲ್ಲ. BJP ಅಧಿಕಾರಕ್ಕೆ ಬರೋದಕ್ಕೆ ಈ ಕೋಮುವಾದ ಬಹಳ ಪ್ರಮುಖ ಇಶ್ಯೂ ಆಗಬೇಕು. ಅದಕ್ಕೆ ದೇ ಆರ್ ಟ್ರೈಂಗ್ ದೇರ್ ಬೆಸ್ಟ್. ಅವರು ಇತ್ತೀಚೆಗೆ ನೋಡಿ BJP ಅವರು ಈ ಸಿನಿಮಾ ಪ್ರೊಡ್ಯೂಸರ್ಗಳನ್ನ, ಡೈರೆಕ್ಟರ್ಗಳನ್ನ ಇಟ್ಕೊಂಡಿದ್ದಾರೆ. ಇಲೆಕ್ಷನ್ ಇದು ಬರಬೇಕಾದ್ರೆ ಒಂದು ಸಿನಿಮಾ ಮಾಡೋದು ಬಿಡೋದು. ಇತ್ತೀಚೆಗೆ ಅದು ಯಾವುದೋ ಒಂದು ಕೇರಳ ಫೈಲ್ಸ್, ಕೇರಳದ್ದು ಇನ್ನೊಂದು ಸಿನಿಮಾ ಮಾಡಿಬಿಟ್ಟಿದ್ದಾರೆ. ಆದಷ್ಟು ಹಿಂದೂ ಮುಸ್ಲಿಂ ಹೊಡಿಬೇಕು, ಒಂದಾಗಬೇಕು ಅಂತ. ಸೊ ಇತ್ತೀಚೆಗೆ ಸಿನಿಮಾ, ನಾನು ಇನ್ನೊಂದು ಸಲ ಮಾತನಾಡ್ತೀನಿ, ಬಹುತೇಕ ಇದೇ ರೀತಿ ಸಿನಿಮಾಗಳನ್ನು ಮಾಡ್ತಾ ಹೋಗಿದ್ದಾರೆ. ಅಂದರೆ ಇಂಡಿಯಾದ ಸಿನಿಮಾ ಜಗತ್ತಿದೆಯಲ್ಲ, ಸಿನಿಮಾ ಇದೆಯಲ್ಲ, ಅದು ನೆಲ ಕಚ್ಚೋಗ್ಬಿಟ್ಟಿದೆ, ಪತನಗೊಂಡ್ಬಿಟ್ಟಿದೆ. ಕ್ರಿಯೇಟಿವಿಟಿ ಇಲ್ಲವೇ ಇಲ್ಲ. ಬರೀ ರಾಜಕೀಯ ಕಾರಣಕ್ಕೆ ಸಿನಿಮಾ ಮಾಡೋದು. ಸೊ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಯಾರಿಗೂ ದುಡ್ಡು ಕೊಟ್ಟು ಮಾಡಿಸೋದು, ಕೇರಳ ಫೈಲು, ಬೆಂಗಾಲ್ ಫೈಲು, ಇಲೆಕ್ಷನ್ ಬಂತ ಕರ್ನಾಟಕ ಫೈಲು, ಆ ರೀತಿ ಮಾಡಿಸೋದು, ಸಿನಿಮಾ ಮಾಡೋದು ಬಿಡೋದು, ಜನರನ್ನು ಅಟ್ರ್ಯಾಕ್ಟ್ ಮಾಡೋದು. BJP ಅವರೆಲ್ಲ ಹೋಗಿ ಕೂತ್ಕೊಂಡು ಸಿನಿಮಾ ನೋಡಿಬಿಟ್ಟು ಅದನ್ನು ಸ್ಪ್ರೆಡ್ ಮಾಡೋದು. ಸೊ ಅಂತಹ ಕೆಲಸವನ್ನು ಮಾಡ್ತಾ ಈಗ ದೇರ್ ಟ್ರೈಕ್ ದೇರ್. ಬಟ್ ಈ ಫೈಲ್ಗಳನ್ನು ಇಟ್ಕೊಂಡಿದ್ದಾರೆ ಅವರು. ಅದೇ ಬೇರೆ ಫೈಲ್ ಬಗ್ಗೆ ಮಾತನಾಡಲ್ಲ, ಎಫ್ಸ್ಟೈನ್ ಫೈಲು, ಇನ್ನೊಂದು ಫೈಲು ಮಾತಾಡಲ್ಲ ಅವರು. ಈ ಫೈಲ್ಗಳನ್ನು, ಈ ಸಿನಿಮಾ ರಂಗವನ್ನು ಸಮಾಜವನ್ನು ಒಡೆಯುವುದಕ್ಕಾಗಿ ಬಳಸ್ಕೊಳ್ಳುವುದು ಮತ್ತು ಒಂದು ಕ್ರಿಯೇಟಿವ್ ಆದ ಮಾಧ್ಯಮ ಇದೆ ನೋಡಿ, ಅದನ್ನು ನಾಶಪಡಿಸೋದು. ಆ ಕೆಲಸವನ್ನು ಕೂಡ ಇನ್ನೂ ಒಂದು ಬರ್ಬೋದು ಸಿನಿಮಾ ಇಲೆಕ್ಷನ್ ಬರೋ ಹೊತ್ತಿಗೆ. ಆ ಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಅದನ್ನು ಈಗ ಸಮಯ ಇಲ್ಲ ಬಿಡಿ. ಇದ್ರ ಬಗ್ಗೆ ಇಲೆಕ್ಷನ್ ಕಮಿಷನ್ ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ನೀವು ಇಲೆಕ್ಷನ್ ಬಂದಾಗ ಒಂದು ಸಿನಿಮಾ ಮಾಡಿ, ಆದರೆ ಏನು ಮಾಡೋಣ, ಇಲೆಕ್ಷನ್ ಕಮಿಷನ್ ಯಾರ ಕೈಗೊಂಬೆ ಅನ್ನೋದ್ರ ಬಗ್ಗೆ ಎಲ್ಲರೂ ಮಾತನಾಡ್ತಿದ್ದಾರೆ. ಅಪೋಸಿಷನ್ ಇವನ್ ಜ್ಞಾನೇಶ್ ಕುಮಾರ ಯಾರವರು, ಅವ್ರನ್ನ ಎತ್ತಾಕಬೇಕು ಅನ್ನೋ ಹೊರೆ ಕೇಳ್ತಾ ಇದೆ. ಅವರು ಸಂಪೂರ್ಣವಾಗಿ SIR ಹೆಸರಿನಲ್ಲಿ ಏನೇನು ಮಾಡಬೇಕು BJPಗೆ ಒಂಥರ ಅಧಿಕಾರವನ್ನು ಕೊಡೋದಕ್ಕಾಗಿ ಇಡೀ ವಾತಾವರಣವನ್ನು ಮತದಾರರ ಪಟ್ಟಿಯ ಮೂಲಕನೇ ಅವರು ನಿರ್ಮಿಸಿ ಕೊಡ್ತಿದ್ದಾರೆ ಅನ್ನೋ ಆರೋಪ ಇದೆ. ಕಾಂಗ್ರೆಸ್ ಕೂಡ ಸೀರಿಯಸ್ ಆದ ಆರೋಪ ಮಾಡ್ತಾ ಇದೆ. ಸೊ ಅವರ ಏನು ಆರೋಪ ಮಾಡಿದರೂ ಅಷ್ಟೇ ಅದು ವಾಸ್ತವ ಅಂತ. ಸೊ ಹೀಗಾಗಿ ಬಹಳ ಮುಖ್ಯವಾಗಿ ಇನ್ನೂ ಕೆಲವು ವಿಚಾರಗಳಿವೆ. ಈ ಚುನಾವಣೆ ಮೇಲೆ ಯಾವುದು ಇಶ್ಯೂ ಆಗಬಹುದು ಅಂತ ನಾನು ನಿಮಗೆ ಹೇಳಿದೆ. ಒಂದು ಇಶ್ಯೂ ಎಮರ್ಜ್ ಆಗಿಬಿಟ್ರೆ ಜನ ಒಂದೇ ರೀತಿ ಮತದಾನ ಮಾಡ್ತಾರೆ. ಯಾವುದು ಇಶ್ಯೂ ಅದು 2-3 ರೀತಿ ಇರೋ ಚಾನ್ಸಸ್ ಇರುತ್ತೆ. ಒಂದು ಆಂಟಿ ಇನ್ಕಂಬೆನ್ಸಿ ಅನ್ನೋದೇ ಇಶ್ಯೂ ಇದ್ದರೆ ಆಡಳಿತಾರೂಢ ಪಕ್ಷ ಅಧಿಕಾರದಿಂದ ಬಿದ್ದು ಹೋಗುತ್ತೆ. ಅದನ್ನೇ ಮೀರಿ ಬೇರೆದು ಇಶ್ಯೂ ಇದ್ದರೆ, ಇವತ್ತಿನ ಈ ಕೋಮುವಾದ ಇಶ್ಯೂ ಆದರೆ, ಸೊ ಬಹುಸಂಖ್ಯಾತರನ್ನು ಒಂದಾಗಿ ಅವರು ನಡೆಸುವಂಥದ್ದೇನಿದೆ ಚಟುವಟಿಕೆಗಳು ಇನ್ನೊಂದು, ಸೊ ಅದು ಇಶ್ಯೂ ಆದರೆ, ಅಲ್ಪಸಂಖ್ಯಾತದ್ದು ಇಶ್ಯೂ ಆದರೆ, ಅದೆಲ್ಲ ಬೇರೆ ಬೇರೆ ರೀತಿ ವರ್ಕೌಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಸೊ ದಟ್ ಇರಾನ್ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ ನಡೆಸಿದ ದಾಳಿ ಇದೆಯಲ್ಲ, ಅದರ ಪರಿಣಾಮ, ಫಾರ್ ಎಕ್ಸಾಂಪಲ್ ಗ್ಯಾಸ್ ಸಿಗ್ತಾ ಇರದೇ ಇರೋದು, ಕಮರ್ಷಿಯಲ್ ಗ್ಯಾಸ್ ಸಿಗದೇ ಇರೋದು, ಹೋಟೆಲ್ಗಳಲ್ಲಿ ಬಂದಾಗಿದ್ದು, ಜನ ಒದ್ದಾಡ್ತಾ ಇರೋದು, ಇದು ಇಶ್ಯೂ ಆಗುತ್ತಾ ಅಂತ. ಸೊ ಯೂಶ್ವಲಿ
ನೀವು ಭಾರತವನ್ನು ಬಿಟ್ಟು ಹೊರಗಡೆ ಜನತಂತ್ರಗಳಿವೆ ನೋಡಿ, ಅಲ್ಲಿ ಈ ವಿದೇಶಾಂಗ ನೀತಿ ಬಹಳ ಮುಖ್ಯವಾದ ಇಶ್ಯೂ ಆಗ್ತವೆ. ಜನ ಒಂದು ತಮ್ಮ ಸರ್ಕಾರ ಯಾವ ರೀತಿಯ ವಿದೇಶಾಂಗ ನೀತಿಯನ್ನು ಅನುಸರಿಸುತ್ತೆ ಅನ್ನೋದ್ರ ಮೇಲೆ ಮತ ಹಾಕ್ತಾರೆ, ಡಿಸ್ಕಸ್ ಮಾಡ್ತಾರೆ. ಇಂಡಿಯಾದಲ್ಲಿ ಆಗಿಲ್ಲ. ಇಂಡಿಯಾದ ಡೆಮೋಕ್ರಸಿ ದಿನದಿಂದ ದಿನಕ್ಕೆ ಕೊಲ್ಯಾಪ್ಸ್ ಆಗ್ತಿದೆ ಅಂತ. ಇಲ್ಲಿ ಈ ಪ್ರಶ್ನಿಸುವ ಮನಸ್ಥಿತಿ ಇದೆಯಲ್ಲ, ಅದಿಲ್ಲ. ನೀವು ಪ್ರಶ್ನಿಸಿದರೆ ನಿಮ್ಮನ್ನು ದೇಶದ್ರೋಹಿ ಅಂತ ನಿಮಗೆ ಹಣೆಪಟ್ಟಿ ಹಚ್ಚಲಾಗುತ್ತೆ. ಯಾವುದನ್ನು ಪ್ರಶ್ನಿಸದಂತೆ ಇರಬೇಕು. ಮತ್ತು ಯಾರು ಪ್ರಭುತ್ವ ಅಧಿಕಾರದಲ್ಲಿದ್ದಾರೋ ಅವ್ರು ಮಾಡಿದ್ದೆಲ್ಲ ಸತ್ಯ ಅನ್ನುವಷ್ಟು ಇದು ಹೇಗೆ ಗೊತ್ತಾನೆ, ಇಡೀ ಜನತಂತ್ರ ಪತನಗೊಂಡು ನಾಶವಾಗುವ ಲಕ್ಷಣ ಅಂತ. ಇಂಡಿಯಾದಲ್ಲಿ ನೀವು ಬಹಳ ಸ್ಪಷ್ಟವಾಗಿ ಈ ಜನತಂತ್ರ ಪತನಗೊಂಡಿದ್ದನ್ನು ನೋಡ್ಬೋದು. ಸೊ ಒಂದು ರೀತಿ ವ್ಯಕ್ತಿ ಪೂಜೆಯ ಪರಾಕಾಷ್ಠೆ. ಸೊ ಒಂದು ರೀತಿ ಸಾಮ್ರಾಟರುಗಳಿದ್ದಾರೆ ಇವತ್ತು, ಅವರು ಸಾಮ್ರಾಟರುಗಳು. ಹಳೆಯ ರಾಜಸತ್ತೆಗೆ ಸರ್ವಾಧಿಕಾರ ಮತ್ತು ರಾಜಸತ್ತೆಗೆ ನಾವು ವಾಪಸ್ ಹೋದಂತೆ ಕಾಣ್ತಾ ಇದೆ. ಆದ್ದರಿಂದ ಈಗ ವಿದೇಶಾಂಗ ನೀತಿಯಲ್ಲಿ ಸಿ ದಟ್ ಪ್ರಭುತ್ವ ಅಥವಾ ನಮ್ಮ ಸರ್ಕಾರ ವಿಫಲರಾದರೆ ಅದ್ರ ಬಗ್ಗೆ ಚರ್ಚೆ ನಡೆಯೋದಕ್ಕೆ ಇಂಡಿಯಾದಲ್ಲಿ ಅವಕಾಶ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡೋ ಹಾಗಿಲ್ಲ. ಪಾರ್ಲಿಮೆಂಟ್ನಲ್ಲಿ ಬಗ್ಗೆ ಚರ್ಚೆ ಮಾಡಿದ್ರೆ ಬಾಯಿ ಮುಚ್ಚಿಸಲಾಗುತ್ತೆ. ಮಾಧ್ಯಮಗಳನ್ನು ಸಂಪೂರ್ಣವಾಗಿ ಖರೀದಿ ಮಾಡಿದ್ದರಿಂದ ಮಾಧ್ಯಮಗಳಲ್ಲೂ ಈ ಚರ್ಚೆ ನಡೆಯಲ್ಲ. ಸೊ ಇದರಲ್ಲಿ ಇರಾನ್ ಭಾರತ ಸಂಬಂಧ ಇರಲಿ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಆ್ಯಕ್ಚುಲಿ ಚರ್ಚೆ, ಎಫ್ಸ್ಟೀನ್ ಫೈಲ್ಗಳ ಬಗ್ಗೆ ಚರ್ಚೆ ನಡೀಬೇಕಾಗಿತ್ತು. ಅದು ಆ ಎಫ್ಸ್ಟೀನ್ ಅನ್ನುವ ಹೆಸರನ್ನು ನೀವು ಪಾರ್ಲಿಮೆಂಟ್ನಲ್ಲಿ ಮಾತಾಡಿದರೆ ಸಾಕು, ತಕ್ಷಣ ಅವ್ರನ್ನ ಬಾಯಿ ಮುಚ್ಚಿಸುವ ಕೆಲಸ ನಡೆದ ಆರೋಪ ಇದೆ, ಕಾಂಗ್ರೆಸ್ ಆರೋಪ ಮಾಡಿದೆ. ಸೊ ಅಂಥ ಒಂದು ವಾತಾವರಣದಲ್ಲಿ ಇರುವುದರಿಂದ ಸೊ ಇಂಡಿಯಾದ್ದು ಡೆಮೋಕ್ರಸಿ ಹೌದೇ ಅಲ್ವೇ ಅನ್ನುವ ಅನುಮಾನ ಇದೆ. ಭಾರತದಲ್ಲಿ ಇನ್ನೂ ಜನತಂತ್ರ ಇದೆಯಾ, ಅಥವಾ ನಾವು ಈಗಾಗಲೇ ಸರ್ವಾಧಿಕಾರಿ ಪ್ರಭುತ್ವವಾಗಿ ಬದಲಾಗಿದ್ದೇವೆಯಾ? ವೆದರ್ ದರ್ ಇಸ್ ಎ ಡೆಮೋಕ್ರಸಿ ಆರ್ ನಾಟ್, ಅನುಮಾನ ಇದೆ ಅಂತ. ನಾವು ಡೆಮೋಕ್ರಸಿಯನ್ನು ಕಳೆದುಕೊಂಡಂತೆ ಕಾಣುತ್ತೆ. ಇಂಥ ಸಂದರ್ಭದಲ್ಲಿ 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಇದು ಬಹಳ ಬಹಳ ಮುಖ್ಯವಾದ್ದು ಅಂತ ನಾನು ನಂಬಿದ್ದೇನೆ. ಈ ಚುನಾವಣೆ ಇದು ಯಾವ ಪರಿಣಾಮವನ್ನು ಬೀರುತ್ತೆ, ಅದರ ಜೊತೆಗೆ ಜನ ಏನಿದಾರಲ್ಲ, ಜನ ಸ್ವತಂತ್ರವಾಗಿ ಆಲೋಚಿಸುವಂತಹ ಸ್ಥಿತಿ ನಿರ್ಮಾಣ ಆಗಬೇಕು. ಈಗ ಜನ ಸ್ವತಂತ್ರವಾಗಿ ಆಲೋಚಿಸುವ ಸ್ಥಿತಿ ಇಲ್ಲ. ಸ್ವತಂತ್ರ ಆಲೋಚನೆಗಳನ್ನು ಹತ್ತಿಕ್ಕಲಾಗ್ತಾ ಇದೆ. ಯಾರು ಸ್ವತಂತ್ರವಾಗಿ ಮಾತನಾಡ್ತಾರೆ ಅವರಿಗೆ ದೇಶದ್ರೋಹಿ ಮತ್ತು ಹಣಪಟ್ಟವನ್ನು ಕಟ್ಟಲಾಗುತ್ತೆ. ಈಗೇನಿದ್ರು ಇದು ಬಟ್ಟಂಗಿಗಳ ದೇಶವಾಗಿ ಪರಿವರ್ತನೆ. ಬಟ್ಟಂಗಿಗಳು, ಪ್ರಭುತ್ವದ ಬಟ್ಟಂಗಿಗಳು, ಮೋದಿ ಬಟ್ಟಂಗಿಗಳು, RSS ಬಟ್ಟಂಗಿಗಳು, ಕೋಮುವಾದವನ್ನು ಪ್ರಚುರಪಡಿಸುವವರು, ಬ್ರಾಹ್ಮಣವಾದವನ್ನು ಬೆಳೆಸುವಂಥವರು, ಅವರಿಗೆ ಇಲ್ಲೂ ಪ್ರಾಮುಖ್ಯತೆ ಮತ್ತು ಮಾನ್ಯತೆ ದೊರಕ್ತಾ ಇದೆ. ಇಡೀ ಇಂಡಿಯಾದ ವಾತಾವರಣ ಕಲುಷಿತಗೊಂಡಿದೆ, ಈ ರೀತಿ ಬದಲಾಗಿದೆ. ನಾವು ಆರ್ ಗೋಯಿಂಗ್ ಬ್ಯಾಕ್ ಅಂತ, ನಾವು ಸಾವಿರಾರು ವರ್ಷಗಳಷ್ಟು ಹಿಂದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಎಲ್ಲಿಂದ ಅಂತಂದರೆ, ನೀವು ಗ್ಯಾಸ್ ಒಲೆಯಿಂದ ನಾವು ಮತ್ತೆ ಈಗ ಸೌದೆ ಒಲೆಯತ್ತ ಹೋಗ್ತಾ ಇದ್ವಿ ಸಾಂಕೇತಿಕವಾಗಿ, ಅಲ್ವಾ? ವಿ ಆರ್ ಗೋಯಿಂಗ್ ಬ್ಯಾಕ್. ಆ ಸ್ಥಿತಿಯನ್ನು ನಿರ್ಮಿಸಲಾಗಿದೆ. ಆದ್ದರಿಂದ ಈ 5 ರಾಜ್ಯಗಳ ಚುನಾವಣೆ ಏನಿದೆ ಅದು ಬಂದಾಗಿ ನಾನು ಒಂದೊಂದು ರಾಜ್ಯದ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡಬೇಕು ಅಂತಿದೆ. ಐ ವಿಲ್ ಟ್ರೈ ಟು ಡು ಯಾವ್ಯಾವ ಸ್ಥಿತಿ ಇದೆ ಏನು ಅಂತ. ಒಟ್ಟಾರೆ ಇದು ಈ 5 ರಾಜ್ಯಗಳ ಚುನಾವಣೆ ಬಹಳ ಬಹಳ ಮುಖ್ಯವಾದ್ದು. BJPಗೆ ಅಗ್ನಿ ಪರೀಕ್ಷೆ, ಕಾಂಗ್ರೆಸ್ಸಿಗೆ ಅಗ್ನಿ ಪರೀಕ್ಷೆ, ಭಾರತದ ರಾಜಕಾರಣಕ್ಕೆ ಅಗ್ನಿ ಪರೀಕ್ಷೆ, ಭಾರತದ ಜನತಂತ್ರಕ್ಕೆ ಇದು ಅಗ್ನಿ ಪರೀಕ್ಷೆ. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.